ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಕೊಬ್ಬರಿ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇವಾಗ ಕೊಬ್ಬರಿ, ಮೆಣಸಿಕಾಯಿ, ಶುಂಠಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಬೆಳಗಡ್ಲೆ ಸ್ವಲ್ಪ ಜಾಸ್ತಿ ಆಗ್ತದೆ. ಕೊಬ್ಬರಿನೂ ಸ್ವಲ್ಪ ಇದೆ, ಹಾಗಾಗಿ ಹಾಕ್ತಾರೆ. ಸ್ವಲ್ಪ ಉಪ್ಪು ಹಾಕ್ತದೆ, ಹಾಕಿ ಮಿಕ್ಸಿಗೆ ಹಾಕ್ಬೇಕಿಲ್ಲ. ಪಡ್ಡಿಗೆ ಸಬ್ಬೆ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಇದು ರುಬ್ಬಿರೋದು ಬಾಣಲೆಗೆ. ಪಡ್ಡಿಗೆ ಒಗ್ಗರಣೆ ಹಾಕ್ಕೊಂತದ. ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಬೆ ಸೊಪ್ಪು, ಕರಿಬೇವು ಎಲ್ಲ ಸಾಸಿವೆ ಕಾಳು ಇವನ್ನೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡಿ ಹಾಕ್ಬೇಕು. ಅದಕ್ಕೆ ಬಾಣಲೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಕಾದ ತಕ್ಷಣ ಸ್ವಲ್ಪ ಸಾಸಿವೆ ಕಾಳು, ಕಡಲೆಬೇಳೆ ಅದೊಂದು ಸ್ವಲ್ಪ ಕೆಂಪು ಹುರಿ ಬರಬೇಕು. ಕೆಂಪು ಹುರಿ ಬಂದ ತಕ್ಷಣ ಹಾಕ್ಬೇಕು. ಸ್ವಲ್ಪ ಡ್ರೈ ಆಗಲಿ. ಅದು ಡ್ರೈ ಆದ ತಕ್ಷಣ ಮೆಣಸಿನ್ಕಾಯಿ ಹಾಕಿದ ಮೇಲೆ ಕರಿಬೇವು, ಸ್ವಲ್ಪ ಕರಿಬೇವು ಹಾಕಿದ ತಕ್ಷಣ ನೀರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರ್ಬೇಕು. ಮೆಣಸಿನ್ಕಾಯಿನೂ ಸಣ್ಣಕ್ಕೆ, ಕರಿಬೇವು ಸಣ್ಣಕ್ಕೆ, ಇಲ್ಲಾಂದ್ರೆ ಸಣ್ಣಕ್ಕೆ ಹೆಚ್ಚಿರ್ಬೇಕು. ಮತ್ತು ಪಡ್ನೆಗೆ ಅದೇ ಕಾಣಿಸ್ಬಾರ್ದಲ್ಲ, ಹಂಗಾಗಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರ್ತೀನಿ. ಸ್ವಲ್ಪ ಕೆಂಪು ಹುರಿ ಬರೋ ಮಟ್ಟ ಹುರಿಬೇಕು. ಒಂಚೂರು ಕೆಂಪು ಹುರಿ ಮಟ್ಟ ಹುರಿದು ಇದು ಮಾಡಬೇಕು. ಅದು ಸ್ವಲ್ಪ ಡ್ರೈ ಆಗಲಿ. ಈರುಳ್ಳಿ ಡ್ರೈ ಆದ ತಕ್ಷಣ ಸಬ್ಬೆ ಸೊಪ್ಪು ಹಾಕೊಂಡ್ರೆ ಒಂಚೂರು ಡ್ರೈ ಆಗಲದು. ನಾವು ಇವಾಗ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ಸ್ವಲ್ಪ ಉಪ್ಪು ಹಾಕಬೇಕು. ಅದು ಸ್ವಲ್ಪ ಕೆಂಪು ಬಂದ ತಕ್ಷಣ ಒಂಚೂರು ಬೇಯ್ದ ತಕ್ಷಣ ಉಪ್ಪು ಹಾಕಿ ಒಂಚೂರು ಸಬ್ಬೆ ಸೊಪ್ಪು ಹಾಕಬೇಕು. ಸಬ್ಬೆ ಸೊಪ್ಪು ಹಾಕಿ ಒಂಚೂರು ಭಾಳ ತಕ್ಕ ಗುರಾಡೋದು ಬೇಡ, ಅಂದರೆ ಒಂಚೂರು ಡ್ರೈ ಆಗೋ ಮಟ್ಟ ಅಷ್ಟೇ. ಅದೊಂಚೂರು ಡ್ರೈ ಆದ ತಕ್ಷಣ ಹೀಗೆ ಆಫ್ ಮಾಡಿಬಿಡ್ರಿ. ಭಾಳ ತನಕ ಬೇಯಿಸೋಕ್ಕೆ ಹೋಗ್ಬೇಡ್ರಿ. ಆಫ್ ಮಾಡಿದ ತಕ್ಷಣ ಅದೊಂಚೂರು ಈರುಳ್ಳಿ ಜೊತೆಗೆಲ್ಲ ಮಿಕ್ಸ್ ಆದ ತಕ್ಷಣ ಆಫ್ ಮಾಡಿ ಬಿಟ್ಬಿಡ್ರಿ. ನಿಮಿಷ ತಣ್ಣಗಾದ ತಕ್ಷಣ ತಣ್ಣಗಾತಿವಾಗ ಹಾಕಿ ಹಿಟ್ಟಿಗೆ ಹಾಕ್ಬೇಕು. ಇವಾಗ ಈ ಹಿಟ್ಟು ಅಕ್ಕಿ ಹಿಟ್ಟಿದು ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕು. ಎಲ್ಲದು ಹಾಕಿ ಗುರಾಡಬೇಕು. ಗುರಾಡಿ ತಕ್ಷಣ ಹಂಚಿಟ್ಟಿಗೆ ಹಂಚಿಟ್ಟು ಕಾಯಬೇಕು. ಒಂದು ನಿಮಿಷಕ್ಕೆ ಆದ ತಕ್ಷಣ ಎಣ್ಣೆ ಹಾಕ್ಬೇಕು.
ಎಣ್ಣೆ ಹಾಕಿವಿ. ಎಣ್ಣೆ ಕಾದ ತಕ್ಷಣ ಇವಾಗ ಒಂಚೂರು ಕಾಯಬೇಕು. ಕಾದ ತಕ್ಷಣ ಸ್ವಲ್ಪ ಹಿಟ್ಟೆಲ್ಲ ಹಾಕ್ಬೇಕು. ಎಲ್ಲ ಹಾಕಿ ಇದು ಮಾಡಿರೋದು ಹಾಕಿ ಇದು ಮಾಡಬೇಕು. ಇದು ಪಡ್ಡಿಗೆ ಏನೇನು ಹಾಕಿದ್ದೀವಿ ಅಂದರೆ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಬೇಳೆ, ಮೆಂತ್ಯಕಾಳು, ಅವಲಕ್ಕಿ, ಸ್ವಲ್ಪ ಅನ್ನ ಹಾಕಿದರೆ ಸ್ಮೂತು ಭಾಳ ಚೆನ್ನಾಗಿ ಬರ್ತೈತೆ ಅಂತ ಅನ್ನನ ಹಾಕಿದ್ದೀವಿ. ಹಾಗಾಗಿ ಹಗಲೆಲ್ಲ ನೆನೆ ಹಾಕಿ ರಾತ್ರಿ ಬಿಟ್ಟರೆ ಭಾಳ ಚೆನ್ನಾಗಿರ್ತೈತೆ. ಈ ದೋಸೆಗೆ ಹೆಂಗೆ ಹಾಕಿರ್ತೀರೋ ಹಂಗೆ ಪಡ್ಡಿಗೆ ಹಾಕಬೇಕು. ಅಂದರೆ ತರಿ ರುಬ್ಕೋಬೇಕು. ಒಂದು ಸ್ವಲ್ಪ ಭಾಳ ನುಣ್ಣಗೆ ರುಬ್ಕೋಬಾರ್ದು. ಇವಾಗೆಲ್ಲ ತೆಗಿತದನ್ನು ಬರ್ತಾಯಿದ್ದು ಒಂದೊಂದು ಮಂದಿ ಕಾದಂಗೆ ಬರ್ತಾಯಿರ್ತವೆ. ಕಾದ ತಕ್ಷಣ ಬಂದ ತಕ್ಷಣ ಕೆಂಪು ಪುರಿ ಬರ್ಬೇಕು. ಈ ಥರ ಎಲ್ಲ ಚೆನ್ನಾಗಿ ಬಂದವು. ಒಂದೊಂದು ತೆಗೆದು ತಟ್ಟೆಗೆ ಹಾಕಿ ಸರ್ವ್ ಮಾಡಿದ್ರೆ ಆಯಿತು. ಭಾಳ ಚೆನ್ನಾಗಿ ಬರ್ತವೆ. ರೊಟ್ಟಿ ಮಾತ್ರ ಚಟ್ನಿನೂ ಚೆನ್ನಾಗಾಗಿರ್ತದೆ. ರುಬ್ಕೊಂಡಿವಿ. ಹಾಗಾಗಿ ಈರುಳ್ಳಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ಭಾಳ ಚೆನ್ನಾಗಿ ಬರ್ತೈತೆ. ಹಾಗಾಗಿ ನೀವು ಒಂದ್ಸರಿ ಮಾಡಿ ಕಮೆಂಟ್ ಮಾಡಿರಿ ಹೇಗೈತೆ ಅಂತ. ಥ್ಯಾಂಕ್ ಯು. ಹೇಗಿದೆ ಅಂತ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ.